ಮಾತನಾಡಿರೋರು ಒಬ್ರದ್ದು ಹೇಳಿಕೆಯನ್ನು ಕೂಡ ಹಾಕೋಣ ಪ್ರಸಾರದಲ್ಲಿ. ಬಟ್ ದಿಲೀಪ್ ಕುಮಾರ್ ಅವರೇ, ವಕೀಲರಾಗಿ ನಿಮಗೆ ಗೊತ್ತಿದೆ ಕಷ್ಟ ಅಂದರೆ ಒಬ್ಬ ಆರೋಪಿಯನ್ನ ಅಪರಾಧಿ ಅಂತ ಪ್ರೂವ್ ಮಾಡಲಿಕ್ಕೆ ಎಷ್ಟೆಲ್ಲ ಶ್ರಮ ನೀವು ಪೊಲೀಸ್ ಇಲಾಖೆಯವರು ಹಾಕಿರ್ತೀರಿ ಅಂತೇಳಿ. ಅಲ್ಟಿಮೇಟ್ಲಿ ಏನಾಗುತ್ತೆ, ಅವ್ರನ್ನ ಜೈಲಿಗೆ ಹಾಕಿ ಮನಪರಿವರ್ತನೆಯೋ ಅಥವಾ ಶಿಕ್ಷೆಯನ್ನು ನೀಡಬೇಕು ಅನ್ನೋದು ನಿಮ್ಮ ಅಲ್ಟಿಮೇಟ್ ಗೋಲ್. ಬಟ್ ನಿಮ್ಮ ಅಲ್ಟಿಮೇಟ್ ಗೋಲ್ ತಲುಪಿದ ಮೇಲೆ ಏನಾಗ್ತಿದೆ, ರೆಸಾರ್ಟಿಗೆ ಕಳಿಸ್ತಿದ್ದೀರಿ. ನೀವು ಶ್ರಮಪಟ್ಟು ಮಾಡಿದ ಪ್ರಯತ್ನಗಳೆಲ್ಲವೂ ಕೂಡ ಎಲ್ಲಿಗೆ, ರೆಸಾರ್ಟಿಗೆ ಕಳಿಸಿ ಅಲ್ಲಿ ಗಾಂಜಾ, ಕಾಫಿ, ಟೀ, ವಿಡಿಯೋ ಕಾಲು, ಫೋಟೋ, ಇದು ರಿಸಲ್ಟ್ ಸಿಗ್ತಾ ಇರೋದು. ಇದು ಗೊತ್ತಾಗಿದ್ದು ಒಬ್ಬ ವ್ಯಕ್ತಿಯಿಂದ. ನೀವು ಹೇಳ್ಬೋದು ಅಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಒಂದು ಫೋಟೋ ಕಳಿಸ್ತಾನೆ, ಹಾಗಾಗಿ ಇದೆಲ್ಲ ಹೊರಗಡೆ ಬರುತ್ತೆ. ನಾನು ವಿಚಾರ ತಿಳ್ಪಟ್ಟೆ, ಆ ವ್ಯಕ್ತಿಗೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಹೌದು, ಅಂದರೆ ಇಲ್ಲಿರ್ತಕ್ಕಂಥ ವ್ಯವಸ್ಥೆನ ನೀನು ಹಾಳು ಮಾಡಿದೀಯಾ, ಹಾಗಾಗಿ ಇದು ನಿನಗೆ ಪನಿಷ್ಮೆಂಟು ಅಂತ ಹೇಳ್ಬಿಟ್ಟು ಅಲ್ಲಿನ ಅಧಿಕಾರಿ ಅವನು ಯಾರು ವ್ಯಕ್ತಿಗೆ ಹಲ್ಲೆ ಮಾಡಿದ್ದಾರೆ. ಇದು ಏನು ನೀವು ಹೇಳಿದ್ರಲ್ಲ 3 ಕೇಸು, ಅದು ಕಣ್ಣೆರೆಸುವ ತಂತ್ರ ಅಂತನೋ. ಒಂದು ಏನು, ಅಲ್ಲಿರ್ತಕ್ಕಂಥ ಮೊಬೈಲ್ ಯೂಸ್ ಮಾಡಲಿಕ್ಕೆ ಬಿಡೋದಿಲ್ಲ. ನಮ್ಮ ಜೈಲ್ ಮ್ಯಾನ್ಯುವಲ್ ಪ್ರಕಾರ ಯಾವುದೇ ವ್ಯಕ್ತಿ, ಅಮೆಂಡ್ಮೆಂಟ್ ಆ್ಯಕ್ಟ್ 2022 ಅದರಲ್ಲಿ ಮೊಬೈಲ್ ಕೂಡ ಇನ್ಸರ್ಟ್ ಮಾಡಿದ್ದಾರೆ. ಯಾವುದೇ ವ್ಯಕ್ತಿ ಜೈಲಿನ ಒಳಗಡೆ ಮೊಬೈಲನ್ನು ಯೂಸ್ ಮಾಡೋ ಹಾಗಿಲ್ಲ. ಯೂಸ್ ಮಾಡಿದ್ರೆ ಅದು ದಂಡ ಮತ್ತು ಅದಕ್ಕೆ ಸೆಂಟೆನ್ಸ್ ಕೂಡ ಇದೆ. ಆ ವ್ಯಕ್ತಿ ಅದಕ್ಕೊಂದು FIR ಮಾಡಿದ್ದಾರೆ ಇವಾಗ. ಇನ್ನೊಂದು, ಜೈಲಿನ ವ್ಯಕ್ತಿ ಜೈಲಿನ ಪ್ರಿಮಿಸಿಸ್ ಹತ್ತಿರ ಆಗಲಿ ಒಳಗಡೆ ಆಗಲಿ, ಇನ್ಕ್ಲೂಡಿಂಗ್ ಜೈಲ್ ಸೂಪರ್ಡೆಂಟ್ ಕೂಡ ಅಲ್ಲಿ ಸ್ಮೋಕ್ ಮಾಡೋ ಹಾಗಿಲ್ಲ. ಸಿಗರೇಟ್, ತಂಬಾಕು ಅಥವಾ ಇನ್ನು ಯಾವುದೇ ರೀತಿ ನಾರ್ಕೋಟಿಕ್ ಡ್ರಗ್ಸ್ ಇರ್ಬೋದು ಅಥವಾ ಪಾನ್ ಪರಾಗ್ ಇರ್ಬೋದು, ಅದೆಲ್ಲ ಡಿಸ್ಕ್ರೈಬ್ ಮಾಡಿದ್ದಾರೆ ಆ್ಯಕ್ಟಲ್ಲಿ. ಸೊ ಯಾವುದೇ ರೀತಿ ಈ ಸಿಗರೇಟ್ ಸೇದೋ ಅದು ಕೂಡ ಅಲ್ಲಿ ನಿಷೇಧ ಆಗಿದೆ. ಅಂಥ ಸಂದರ್ಭದಲ್ಲಿ ಅದನ್ನು ವೈಲೇಟ್ ಮಾಡೋದು ಕೂಡ ಒಂದು ಅಪರಾಧ ಅಂತ ಹೇಳ್ಬಿಟ್ಟು ಇವಾಗ FIR ಮಾಡಿದ್ದಾರೆ. ಮತ್ತು ನೀವು ಹೇಳ್ದಂಗೆ ಕಣ್ಣೊರೆಸುವ ತಂತ್ರ ಅಂತ ಹೇಳ್ಬಿಟ್ಟು ಒಂದು 12 ಜನ ಅಧಿಕಾರಿನ ಸಸ್ಪೆಂಡ್ ಮಾಡಿದ್ದಾರೆ. ಇನಿಷಿಯಲಿ 4 ಜನದ ಮೇಲೆ ಒಂದು FIR ಹಾಕಿದ್ದಾರೆ. ಅದು ಕೂಡ ನೀವೊಂದು ಕೋರ್ಟಲ್ಲಿ ಹೋಗ್ಬಿಟ್ಟು ಪ್ಲೀಡ್ ಗಿಲ್ಟಿ ಮಾಡಿದ್ರೆ ಅದು ಕೂಡ ಕ್ಲೋಸ್ ಆಗುತ್ತೆ. ಸೊ ನಾನೇನು ಹೇಳ್ತಾ ಇದ್ದೀನಿ, ಈ 3 ಪ್ರಕರಣ ನೀವು ರಿಜಿಸ್ಟರ್ ಮಾಡಿ ಜನಗಳಿಗೆ ನೀವು ಕಣ್ಣೊರೆಸುವ ತಂತ್ರ ಆದರೆ ಒಂದು, ಇನ್ನೊಂದು ನೈತಿಕ ಹೊಣೆ ಹೊತ್ತು ಇದಕ್ಕೆ ಅಧಿಕಾರಿಗಳೇ ರಾಜೀನಾಮೆ ಕೊಡಬೇಕಾ ಅಥವಾ ಮಂತ್ರಿಗಳೇ ರಾಜೀನಾಮೆ ಕೊಡಬೇಕಾ ಅಥವಾ ಮುಖ್ಯಮಂತ್ರಿಗಳೇ ರಾಜೀನಾಮೆ ಕೊಡಬೇಕಾ? ನಾವು ಹೇಳ್ತೀವಿ, ರಾಜಕೀಯ ಬಂದಾಗ ಇವಾಗ ಕೇಂದ್ರ ಸರ್ಕಾರ ಏನಾರು ಎಡವಿದ್ರೆ ಇಲ್ಲಿನ ಮುಖ್ಯಮಂತ್ರಿಗಳು ಅಥವಾ ಉಪಮುಖ್ಯಮಂತ್ರಿಗಳು ಅಥವಾ ಮಂತ್ರಿಗಳು ಪ್ರಧಾನಮಂತ್ರಿಯ ನೀವು ರಾಜೀನಾಮೆ ಕೇಳೋದಾದರೆ ಅದೇ ಪ್ರಿನ್ಸಿಪಲ್ಸ್ ನೀವೇ ಅಪ್ಲೈ ಮಾಡ್ಕೊಳ್ಳಿ. ವಾಲ್ಮೀಕಿ ಹಗರಣ ಬಂತು, ನೀವು ರಾಜೀನಾಮೆ ಕೊಟ್ರಾ? ಮೂಢ ಹಗರಣ ಬಂತು, ನೀವು ರಾಜೀನಾಮೆ ಕೊಟ್ರಾ? ಇವಾಗ ದರ್ಶನ್ ಅವರಿಗೆ ರಾಜಾತಿಥ್ಯ ಅಂತ ಹೇಳ್ಬಿಟ್ಟು ಹಗರಣ ಬಂತು, ನೀವೇನಾದ್ರು ರಾಜೀನಾಮೆ ಕೊಟ್ರಾ? ಪ್ರಶ್ನೆ ಕೇಳೋದಕ್ಕೇನೆ ಕೋಪ ಮಾಡ್ಕೊಳ್ತಾರೆ. ರಾಜೀನಾಮೆ ಕೇಳ್ಬಿಟ್ರೆ ಇನ್ನೇನು ಮೀಡಿಯಾನೇ ಬ್ಯಾನ್ ಮಾಡ್ಬಿಡ್ತಾರ ಅಂತ. ಅಂದ್ರೆ ನಾನು ಅದಕ್ಕೂ ರಾಜೀನಾಮೆ ಒಂದೇ ಉತ್ತರ ಅಲ್ಲ ಸರ್. ಅಲ್ಲ ಹೇಳ್ತೀನಿ, ಹೊಣೆಗಾರಿಕೆ ಪ್ರಶ್ನೆ ಸರ್. ಹೊಣೆಗಾರಿಕೆ ಪ್ರಶ್ನೆ ಅಷ್ಟೇ, ರಾಜೀನಾಮೆನೇ ಅಲ್ಟಿಮೇಟ್ ಅಂತಲ್ಲ. ಹೊಣೆಗಾರಿಕೆ ಹೊರಬೇಕಲ್ಲ. ನಾನು ಹೇಳ್ತೀನಿ, ಹೊಣೆಗಾರಿಕೆ ಹೊರಿ ತಪ್ಪಾಗಿದೆ, ಅದು ಸರಿಪಡಿಸಿ ಸುಧಾರಿಸಿ ಶಿಕ್ಷೆ ಕೊಡಿ. ರಾಜಕೀಯ ಪ್ರೇರಿತ ಆರೋಪ ಮತ್ತೆ ಪ್ರತ್ಯಾರೋಪವನ್ನ ಬಿಟ್ಟು ಅವ್ರು ಹೇಳಿದಾಗೆ ಇವಾಗ ಬೆತ್ತನಗೆರೆ ಸೀನಾ ಅಂತ ಹೇಳ್ಬಿಟ್ಟು ಜೈಲೊಳಗಡೆ ಶೂಟ್ ಆಗತ್ತೆ. ನೀವು ಗಾದೆ ಇದೆ, ಒಂದು ಜೈಲಿನೊಳಗಡೆ ಒಂದು ನೊಣ ಕೂಡ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಅಂದರೆ ಜೈಲ್ ಸೆಕ್ಯೂರಿಟಿ ಅಷ್ಟೊಂದು ಇರ್ತದೆ. ಆ್ಯಕ್ಟಲ್ಲೇ ಹೇಳುತ್ತೆ ಸೆಕ್ಯೂರಿಟಿ ಯಾವ ಥರ ಇರಬೇಕು ಅಂತ ಹೇಳ್ಬಿಟ್ಟು. ಹೈಟೆಕ್ ಸೆಕ್ಯೂರಿಟಿ, ಈವನ್ ಸೂಪರ್ಡೆಂಟು ಮಾಡರ್ನ್ ಟೆಕ್ನಾಲಜಿ ಕೂಡ ಎಲ್ಲ ಯೂಸ್ ಮಾಡ್ಬೋದು. ಸೊ ದಟ್ ಪ್ರಿವೆಂಟ್ ಎನಿ ಇಲ್ಲಿಗಲ್ ಆಕ್ಟಿವಿಟಿ ವಿತ್ ಇನ್ ದಿ ಪ್ರಿಮಿಸ್ ಆಫ್ ದಿ ಜೈಲ್ ಅಂತ ಹೇಳ್ಬಿಟ್ಟು ಒಂದು. ಸೊ ಒಂದು ಸೊಳ್ಳೆ ಕೂಡ ಹೋಗದಂತಹ ಜಾಗಕ್ಕೆ ಸಿಗರೇಟ್ಗಳು ಮತ್ತು ಹೊರಗಿನ ಊಟ. ಇತ್ತೀಚೆಗೆ ನೀವು ಹೇಳಿರ್ಬೋದು, ದರ್ಶನ್ ಅವರೊಂದು ಅರ್ಜಿ ಹಾಕ್ಕೊಂಡಿದ್ರು ಹೈಕೋರ್ಟಿಗೆ, ನನಗೆ ಮನೆ ಊಟ ಬೇಕು ಅಂತ ಹೇಳ್ಬಿಟ್ಟು. ಅದು ಹಾಗೆ ಡೈಲ್ಯೂಟ್ ಆಯಿತು. ಯಾಕೆ ಅಂತಂದರೆ ಮನೆ ಊಟ ಅಲ್ಲೇ ಸಿಗ್ತಾ ಇತ್ತು, ಅವ್ರಿಗೆ ಬೇಕಾದಂಥ ಊಟ ಅಲ್ಲೇ ಸಿಗ್ತಾ ಇತ್ತು. ಒಂದು ಇದೇ ರೀತಿ ಪ್ರಕರಣ, ಬೆತ್ತನಗೆರೆ ಸೀನಾ ಪ್ರಕರಣದಿಂದ ಹಿಡಿದು ಜಯಲಲಿತಾ ಪ್ರಕರಣ ಕೂಡ ನಿಮಗೆ ಇರ್ರೆಸ್ಪೆಕ್ಟಿವ್ ಆಫ್ ದಿ ಗೌರ್ಮೆಂಟ್, ಯಾವುದೇ ಗೌರ್ಮೆಂಟ್ ಇರಲಿ, BJP ಇರಲಿ, ಕಾಂಗ್ರೆಸ್ ಇರಲಿ ಅಥವಾ ದಳ ಇರಲಿ, ಶಶಿಕಲಾ ಅವರು ಹೊರಗಡೆ ಹೋಗ್ಲಿಕ್ಕೆ ಬರ್ತಾ ಇದ್ದಾರೆ ಅಥವಾ ಅವರಿಗೆ ಐಷಾರಾಮಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಅಂತ ಹೇಳ್ಬಿಟ್ಟು ಆರೋಪ ಕೂಡ ಬಂತು. ಆವಾಗ ರೂಪಾ ಮೇಡಮ್ ಇದ್ದರು, IPS ಆಫೀಸರು. ಅವಾಗಿದ್ದಂಥ ಕೃಷ್ಣಮೂರ್ತಿ ಅವ್ರ ಮೇಲೆ ಅವರು ಆಪಾದನೆ ಕೂಡ ಮಾಡಿದರು. ಹಾಂ. ಸೊ ಈ ರೀತಿಯೆಲ್ಲ ಪ್ರಕರಣಗಳು ಆಗಿರಬೇಕಾದ್ರೆ ಒಬ್ಬ ಮಂತ್ರಿಯಾಗಿ ನೀವು ಇದುವರೆಗೂ ಎಷ್ಟು ದಿನ ಜೈಲಿಗೆ ಹೋಗಿದ್ರಿ ಹೇಳಿ, ವ್ಯವಸ್ಥೆನ ನೀವು ನೋಡ್ಲಿಕ್ಕೆ? ಇದಕ್ಕೆ ನಿಮಗೆ ಲೋಕಾಯುಕ್ತನೇ ಬೇಕಾ? ಬೇರೆ ತರ ಹೋಗಿ ಬಂದಿರೋರು ಇದ್ದಾರೆ, ವ್ಯವಸ್ಥೆ ನೋಡಕ್ ಮೊನ್ನೆ ಹೋಗಿದ್ರು. ಹೌದು, ಅಲ್ಲ ಮೊನ್ನೆ ಹೋಗಿದ್ದಾರೆ, ಫಾರ್ ದಿ ಫಸ್ಟ್ ಟೈಮ್ ಹೋಗಿದ್ದಾರೆ. ಇದುವರೆಗೂ ನೀವು
ಒಬ್ಬ ಗೃಹ ಮಂತ್ರಿಯಾಗಿ ನೀವು ಜೈಲಿಗೆ ಎಷ್ಟು ಬಾರಿ ವಿಸಿಟ್ ಮಾಡಿದಿರಿ? ಅಥವಾ ಟು ಆಡ್ ಟು ದಿಸ್ ಆಗ್ಲೇ ಬಡವರು ಹಾಗೆ ಶ್ರೀಮಂತರಿಗೆ ಜೈಲಲ್ಲೂ ಹೆಂಗ್ ವ್ಯತ್ಯಾಸ ಇರುತ್ತೆ ಅಂತೇಳಿ ಯಡಳ್ಳಿ ಸರ್ ಹೇಳ್ತಾ ಇದ್ರು. ನೋಡಿ, ಸಾಮಾಜಿಕ ನ್ಯಾಯ, ಸರ್ವರಿಗೂ ಸಮಪಾಲು, ಮೈಕ್ ಮುಂದೆ ಭಾಷಣ ಮಾಡಿದ್ದು. ಎಷ್ಟರ ಮಟ್ಟಿಗೆ ಅಂತಂದ್ರೆ ಮೀಡಿಯಾದಲ್ಲೂ ಕೂಡ ನಾವು ಕಾಸ್ಟ್ ಸೆನ್ಸಸ್ ನಡೆಸ್ತೀವಿ, ಹಿಂದುಳಿದವರಿಗೆ ನಾವು ಸಮಾನತೆಗೆ ಅವಕಾಶ ಕೊಡ್ತೀವಿ, ಹಿಂಗೆಲ್ಲ ಹೇಳಿದ ಪಕ್ಷದ್ದೇ ಸರ್ಕಾರ ಇರೋ ಸಂದರ್ಭದಲ್ಲಿ ಜೈಲಲ್ಲೂ ತಾರತಮ್ಯ ಇದು ಆಗ್ಲೂ ನಡೀತಿತ್ತು, ಈಗಲೂ ನಡೀತಿದೆ. ಸಮಾನತೆಯ ಭರವಸೆ ಕೊಡೋರು ಜೈಲಿಂದನೂ ಪ್ರಾರಂಭ ಮಾಡ್ಬೋದಲ್ವಾ? ಸಮಾನತೆ ಬಡವರಿಗೆ ಹೆಂಗಿರುತ್ತೆ, ಶ್ರೀಮಂತರಿಗೆ ಹೆಂಗಿರುತ್ತೆ ವ್ಯತ್ಯಾಸ ಜೈಲಲ್ಲೇ ಇದ್ದವನು ಮಾತನಾಡಿದ್ದಾನೆ. ಜೊತೆಗೆ ಚೇತನ್ ಅವರು ಕೂಡ ಇದೇ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಎರಡನ್ನೂ ಪ್ಲೇ ಮಾಡಿ. ರಿಚ್ ಬೈಟ್ ಅಂತ ಇರಬೇಕು ಬಹುಶಃ ಅವ್ರದ್ದು, ಹಾಗೆ ಚೇತನ್ ಅವ್ರ ಬೈಟ್. ಈಗ ಗಾಂಜಾ ಬೇಕಂತಂದ್ರೆ ಈಗ ಒಂದು ಗಾಂಜಾ ತರಕ್ಕೆ 100 ರೂಪಾಯಿ ಕೊಡ್ಬೇಕು ಸರ್. ಒಂದು 1/4 kg ಅರ್ಧ kg 100 ರೂಪಾಯಿ ಇದು ಕೊಡ್ಬೇಕು ಸರ್ ಆಗುತ್ತೆ ಸರ್. ಅವ್ರಿಗೆ ಇದು ಕೊಡ್ಬೇಕು, ದುಡ್ಡು ಕೊಡ್ಬೇಕು ಸರ್ ದೊಡ್ಡ ವ್ಯಕ್ತಿಗಳಿಗೆ. ಇನ್ನು ಕೈದಿಗಳು ಸಣ್ಣ ಕೈದಿ ವ್ಯಕ್ತಿ ಗಾಂಜಾ ಹೊಡಿಬೇಕಂತಂದ್ರೆ ರೌಡಿ ಸೀಟರ್ಗಳು ತೊಗೋಬೇಕು, ಸ್ವಲ್ಪ ಕೊಡೋಣ ಅಂತೇಳಿ ಭಂಗ ಮಾಡಿ ಅವ್ರ ಹತ್ರ ಕೆಲಸ ಮಾಡ್ಕೊಂಡು ಮುಸ್ರಿ ತಿಕ್ಕಂತ ಈ ಥರ ಮಾಡಿ ಇಸ್ಕೊಂತಾರೆ ಸರ್. ಈಗ ಗಾಂಜಾ ಬೇಕಂತಂದ್ರೆ ಈಗ ಒಂದು ಜೊತೆಗೆ ನಾಡ ಚೇತನ್ ಇದ್ರೆ ಬನ್ನಿ ಮಾತಾಡ್ಸೋಣ ಸರ್. ದರ್ಶನ್ ಅವರಿಗೆ ರಾಜ್ಯ ಅತಿಥಿ, ನೀವು ಸಹ ಅದು ಫೋಟೋ ನೋಡಿದ್ರ, ಈ ಒಂದು ವಿಚಾರಕ್ಕೆ ಏನು ಹೇಳ್ತಾರೆ ಸರ್ ಅಂತ ಸರ್ಕಾರ ಬಗ್ಗೆ? ಇವಾಗ ಪ್ರಿಸನ್ಗಳಲ್ಲಿ, ಜೈಲ್ಗಳಲ್ಲಿ ನಾವು ನೋಡಿದ್ವಿ, ಪರಪ್ಪನಾಗರ ಜೈಲಿನಲ್ಲಿ ನಾವು ಕೇಳ್ಪಟ್ಟಿದ್ದೀವಿ ಅಂದರೆ ಎಷ್ಟೋ ಒಂದು ದುಡ್ಡಿರೋರು, ಪ್ರಭಾವ ಇರೋರಿಗೆ ಬೇರೆ ಬೇರೆ ಥರ ಸವಲತ್ತು ಸಿಗುತ್ತೆ. ನಾನು ಕೂಡ ನೋಡ್ತಾ ಇದ್ದೆ, ಆ ಮುಂಚೆನೂ ಕೂಡ ದರ್ಶನ್ ಅವ್ರಿಗೆ ಒಂದು ಮಂಚ ಕೊಟ್ಟಿದ್ದಾರೆ, TV ಕೊಟ್ಟಿದ್ದಾರೆ, ನಾನ್ ವೆಜ್ ಸಿಗುತ್ತೆ, ಇದೆಲ್ಲ ನಮಗೆ ಸಿಗಲಿಲ್ಲ. ಆಮೇಲೆ ಆ ಫೋಟೋನಲ್ಲಿ ಏನಿದೆ ಅಂದರೆ ಒಂದು ಜೈಲಲ್ಲಿ ಕೂರಿಸಿದ್ದಾರೆ. ನಾವು ನೋಡಿ ಗೆಳೆಯ, ನಾವು ಆ ಜೈಲ್ನಲ್ಲಿದ್ದಾಗ 1000 ಜನ 2 ಸರಿ ಜೈಲ್ಗೆ ಹೋಗಿದ್ದೀನಿ. ಆ ಸಿಮೆಂಟ್ ಮೇಲೆ ಕೂತಿ ಮಲಗಿ ಆಚೆ ಬರೋಕ್ಕಾಗದೆ ಇಲ್ಲೆಲ್ಲ ನೋವು ಬಂದ್ಬಿಡುತ್ತೆ. ನಮ್ಮ ಜೊತೆಗೆ ನಾಡ ಚೇತನ್ ಇದ್ರೆ ಈಗ ಮಾತಾಡಿ. ಇದನ್ನ ಕೇಳಿಸ್ಕೊಂಡ್ಮೇಲೆ ಸಾಮಾಜಿಕ ನ್ಯಾಯ, ಸರ್ವರಿಗೂ ಸಮಪಾಲು ಸಮಬಾಳು, 5,000 ಜನ ಹೆಚ್ಚು ಕಮ್ಮಿ ಪರಪ್ಪನಾಗ್ರಹಾರ ಜೈಲಿನಲ್ಲಿ. ಅಲ್ಲೇ ನಿಮಗೆ ಎಸ್ಟಾಬ್ಲಿಷ್ ಮಾಡೋಕ್ಕಾಗಿಲ್ಲ ನಿಮ್ಮ ಸಾಮಾಜಿಕ ನ್ಯಾಯದ ಕಾನ್ಸೆಪ್ಟನ್ನು. ಇನ್ನು ಇಡೀ ರಾಜ್ಯ ಏನು ಮಾಲ್ಗತಿ ಸರ್? ಇವ್ರು ಹೇಳಿರೋದು ಒಂದು ಸ್ಯಾಂಪಲ್ ಅಷ್ಟೇ. ಒಂದು ಸಿಗರೆಟ್ ಬೇಕು, ಒಂದು ಗಾಂಜಾ ಬೇಕು ಅಂದರೆ ನಾವು ಪಾತ್ರೆನೂ ತೊಳಿಬೇಕು, ಮತ್ತೊಂದು ಸೇವೆ ಮಾಡಬೇಕು ಅಂತೇಳಿ. ಬಟ್ ದುಡ್ಡಿಲ್ಲದವರ ಪರಿಸ್ಥಿತಿ ಜೈಲಲ್ಲಿ ಇನ್ನೂ ಕರಾಳವಾಗಿದೆ. ನಮಗೆ ಬೇರೆ ಬೇರೆ ಕಥೆಗಳು ಕೇಳೋಕೆ ಸಿಗ್ತಾ ಇದೆ. ದರ್ಶನ್ ಪ್ರಕರಣ ಆಚೆ ಬಂದ ಮೇಲೆ ಹೆಂಗಿರುತ್ತೆ ದುಡ್ಡಿಲ್ಲದವರ ಪರಿಸ್ಥಿತಿ, ದುಡ್ಡಿದ್ದವ್ರಿಗೆ ಏನೆಲ್ಲ ಸೌಲಭ್ಯ? ಬಡವರು ಅಲ್ಲಿ ಹೋಗಿ ಗಂಡ ಜೈಲ್ನಾಗಿರ್ತಾನೆ, ಗಂಡನೇ ದುಡಿದು ಹಾಕೋನು ಮನೆಗೆ. ಇವರು ಏನೋ ಕಸ ಮುಸರಿ ಬೆಳೆದು ಮನೆ ಕೆಲಸಕ್ಕೆ ಹೋಗಿ ದುಡ್ಕೊಂಡ್ಬಂದು ಹುಷಾರಿಲ್ಲಂದಾಗ ಒಂದಿಷ್ಟು 8-10 ಇದು ಹಣ್ಣುಗಳು ಒಯ್ದಿರ್ತಾರೆ. ಆ ಹಣ್ಣು ಅವನಿಗೆ ಮುಟ್ಟೋದು 8-10 ಹಣ್ಣು ಒಯ್ದ್ರೆ ಅವ್ನಿಗೆ ಭೇಟಿ ಆಗಲಿಕ್ಕೆ ಇವತ್ತಾಗದ ಹೋಗಂತ ವಾಪಸ್ ಕಳಿಸ್ತಾರೆ. ನೆಕ್ಸ್ಟ್ ಡೇ ಹೋದ್ರೆ ಮತ್ತೆ ವಾಪಸ್ ಕಳಿಸ್ತಾರೆ. 3ನೇ ದಿವಸ ಅವ್ನಿಗೆ ದುಡ್ಡು ಗಿಡ್ಡು ಕೊಟ್ಟು ಏನಾದರೂ ಮಾಡಿದ್ಮೇಲೆ ಅದು ಪಾಪ ಈಗ 100-800 ರೂಪಾಯಿ ದುಡಿಯೋವು ಅವೇ 200-300 ರೂಪಾಯಿ ಇಸ್ಕೊಂಡು ಮತ್ತೆ ಒಳಗೆ ಬಿಡ್ತಾರೆ. ಬಿಟ್ಟ ಮೇಲೆ ಅವ್ನಿಗೆ ಹಣ್ಣು ಮುಟ್ಟೋದು 2 ಹಣ್ಣು, 10 ಹಣ್ಣದಲ್ಲಿ 2 ಹಣ್ಣು ಮುಟ್ತವೆ. ಒಂದು ಬಿರಿಯಾನಿ ಒಯ್ದ್ರೆ 1/4 ಭಾಗ ಬಿರಿಯಾನಿ ಅವಾಗ ಮುಟ್ತದೆ, ಉದಿದೆಲ್ಲ ಖಾಲಿ ಆಗ್ಬಿಡ್ತದೆ. ಇದು ದರ್ಶನ್ ಜೊತೆಲಿ ಮತ್ತೊಂದಷ್ಟು ಜನ ಆರೋಪಿಗಳು ಒಳಗೆ ಹೋಗಿದ್ದಾರೆ ನೋಡಿ. ಅವರ ಪೋಷಕರೆಲ್ಲ ಕಣ್ಣೀರು ಹಾಕಿದ್ರು. ಆ ದೃಶ್ಯನ ಇಟ್ಕೊಳ್ಳಿ. ಆ ದೃಶ್ಯ ಅವ್ರಿಗೂ ಅದೇ ಪರಿಸ್ಥಿತಿ ಮಾಲ್ಗತಿ ಸರ್. ದರ್ಶನ್ ಅವ್ರ ಜೊತೆಲಿ ಅದೇನ್ ಗ್ಯಾಂಗ್ ಸದಸ್ಯರಿದ್ರಲ್ಲ, ಅವ್ರಿಗೂ ಅದೇ ಪರಿಸ್ಥಿತಿ. ಈಗ ನೋಡಿ, ಅವ್ರ ಬಿರಿಯಾನಿಗೆ ಅಪ್ಲಿಕೇಶನ್ ಹಾಕಿದ್ರು. ಹಾಕಿದ ಮೇಲೆ ಇನ್ನೊಬ್ಬ VIP ಅಲ್ಲಿ ಜೈಲ್ನಲ್ಲಿದ್ದ, ಬ್ಯಾರಕ್ನಲ್ಲಿದ್ದ, ಅವನಿಗೆ ಕೋರ್ಟ್ ಆರ್ಡರ್ ಆಗಿದೆ ಊಟ ತರಿಸ್ಲಿಕ್ಕೆ. ಅವನು ಡೈಲಿ ಬಿರಿಯಾನಿ ಅದು ಇದು ಚಾಕಣ ಪಾಕಣ ಕಲಾಸಿಪಾಳ್ಯದಿಂದ ಹೋಗೋದು. ಅದು ಒಂದು ಊಟದ ಬದಲಿ ಅವನು 15 ಊಟ ತರಿಸೋನು. ಪರ್ಮಿಷನ್ ಇರೋದು ಒಂದು ಊಟ, ಇವನು 15 ಊಟ ತರಿಸಿ ಇವ್ರಿಗೆಲ್ಲ ಹಂಚೋನು. ಮತ್ತು ಅವರಿಗೆ ಬಿರಿಯಾನಿ ಸುಮ್ಮನೆ ನಾಮಕೆ ವಾಸ್ತೆ ಹಾಕಿದ್ದಾರೆ ಅಪ್ಲಿಕೇಶನ್ನು, ಅದು ಎಲ್ಲ ಒಳಗಡೆ ಇದ್ದೇ ಇದೆ. ಸೊ ಈ ಥರ ವ್ಯವಸ್ಥೆ ಇರುವಾಗ ಏನು ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಇದೆ? ಏನೆಲ್ಲ ಇದಕ್ಕೂ ಮೇನ್ ಕಾರಣ ಅಂತಂದರೆ, ಯಾರು ಆಫೀಸರ್ಸು ಇಚ್ಛಾಶಕ್ತಿ ಇಲ್ಲ, ಕಮಿಟ್ಮೆಂಟ್ ಇಲ್ಲ. ಇಲ್ಲೇ ಹೆಡ್ ಕ್ವಾರ್ಟರು, ಒಂದು 10 ನಿಮಿಷ ಅಲ್ಲಿ ಹೋಗಿ ವಿಸಿಟ್ ಮಾಡಲಿಕ್ಕೆ ಏನು ರೋಗ? ಇಲ್ಲಿದ್ದು ಕುಂತ್ಕೊಂಡು ಮೆಮೊ ಹಾಕ್ತಾರೆ. ಮೆಮೊ ಹಾಕಿದ್ರೆ ಏನಾರ ಉದ್ಧಾರ ಆಗ್ತದ? ಜಸ್ಟ್ ಅವರು ರಿಸ್ಪಾನ್ಸ್ ಸರ್ಕ್ ಮಾಡಲಿಕ್ಕೆ, ಬೇರೆಯವ್ರ ಮೇಲೆ ಹಾಕಲಿಕ್ಕೆ, ನಾ ಮೆಮೊ ಇಶ್ಯೂ ಮಾಡಿದ್ದೀನಿ, ಅಲ್ಲೇ ಮಾಡಿದ್ದೀನಿ. ಇವರು ಆಫೀಸ್ನಲ್ಲಿ ಒಂದು ಯಾಕೆ ಮಾನಿಟರಿಂಗ್ TV ಹಾಕ್ಬಾರ್ದು?